ಸ್ವಾಮಿ, ಈ ಪರಶುರಾಮ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಕೇರಳ ಮಂಡಲದಲ್ಲಿ ವಿದ್ವಾಂಸರ ಸಾಲಿನಲ್ಲಿ ಅಗ್ರಗಣ್ಯ ಎನಿಸಿರತಕ್ಕಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಾನಲ್ಲವೇ? ಮತ್ತೊಬ್ಬ ವಿದ್ವಾಂಸ ನನಗೆ ಸರಿಸಾಟಿಯಾದಂತ ವ್ಯಕ್ತಿ ಈ ಪ್ರಪಂಚದಲ್ಲೇ ನಿಮಗೆ ಕಾಣಲಿಕ್ಕೆ ಸಿಕ್ಕಲಿಕ್ಕಿಲ್ಲ. ಅಂತಹ ವಿದ್ವತ್ತು ಈ ವ್ಯಕ್ತಿಯಲ್ಲಿ ಸನ್ನಿಹಿತವಾಗಿದೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಎನ್ನುವಂತಹ ಅನ್ವರ್ಥ ನಾಮವನ್ನು ನನ್ನ ತಂದೆ ತಾಯಿಗಳು ನನಗೆ ಅನುಗ್ರಹಿಸಿದ್ದಾರೆ. ಆ ವಿಷ್ಣುವಿನ ಅವತಾರವಾದಂತಹ ತ್ರಿವಿಕ್ರಮನಿಗೆ ಯಾವ ರೀತಿಯಲ್ಲಿ ದಿಗ್ವಿಶ್ರಾಂತ ಕೀರ್ತಿ ಇತ್ತು, ಅದೇ ಪ್ರಕಾರವಾದಂತಹ ಕೀರ್ತಿ ಈ ತ್ರಿವಿಕ್ರಮ ಪಂಡಿತಾಚಾರ್ಯನಿಗೆ ಪ್ರಾಪ್ತವಾಗಿದೆ. ಅಷ್ಟ ದಿಕ್ಕುಗಳಲ್ಲೂ ಸಹ ನಮ್ಮ ಕೀರ್ತಿ ಎನ್ನುವಂಥದ್ದು ವ್ಯಾಪಿಸಿದೆ. ಯಾಕೆ ಎರಡು ದಿಕ್ಕು ಬಿಟ್ಟೆ ಅಂತ ನೀವು ಕೇಳಬಹುದು. ಮೇಲಿನ ಮತ್ತು ಕೆಳಗಿನ ವಿಷಯ ನಮಗೆ ಗೊತ್ತಾಗುವುದಿಲ್ಲ ಅಲ್ವ ಸ್ವಾಮಿ? ಆದರೆ ಅಷ್ಟ ದಿಕ್ಕುಗಳಲ್ಲಿ ವ್ಯಾಪಿಸಿರತಕ್ಕಂತಹ ಕೀರ್ತಿಯ ವಿಷಯ ಅದು ಜನರಿಂದ ನಮಗೆ ಶ್ರುತವಾಗಿದೆ. ತರ್ಕ, ವ್ಯಾಕರಣ, ವೇದಾಂತ, ಧರ್ಮಶಾಸ್ತ್ರ ಮುಂತಾದ ಸಕಲ ಶಾಸ್ತ್ರಗಳಲ್ಲಿ ಪ್ರಗಲ್ಭ್ಯ ಪಾಂಡಿತ್ಯ. ಇದನ್ನೆಲ್ಲ ನಾನು ಹೇಳ್ತಾ ಇಲ್ಲ ಸ್ವಾಮಿ, ಲೋಕದ ಜನರು ಹೇಳ್ತಾ ಇದ್ದಾರೆ. ಆ ವಿಷಯ ನಿಮ್ಮ ಕಿವಿಗೇನಾರು ಬಿದ್ದರೆ ಅದು ಸುಳ್ಳು ಅಂತ ಭಾವಿಸ್ಬಿಡಿ ಅಂತ ಹೇಳಿಕೊಂಡು ನೀವು ಸೂಚನೆ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮನ್ನು ನಾವು ಹೊಗಳಿಕೊಂಡ್ರೆ ಅದು ನಮ್ಮ ಮೂಗನ್ನು ನಾವೇ ಕುಯ್ದುಕೊಂಡ ಹಾಗೆ. ಹಾಗಾಗಿ ಇದು ವಿಷಯ ತಿಳಿಸಿರುವಂತಹದ್ದಷ್ಟೇ ಬಿಟ್ರೆ ಮತ್ತೇನಲ್ಲ. ಇದಕ್ಕೆಲ್ಲ ಈ ವೈಭವ, ಈ ಕೀರ್ತಿಗೆ ಕಾರಣವಾದದ್ದೇನು ಏನಂತ ಗೊತ್ತಾ ನಿಮಗೆ? ನೋಡಿ, ಯಾವಾಗಲೂ ಲೋಕದಲ್ಲಿ ಬಲಿಷ್ಠವಾದಂತಹ ಎತ್ತುಗಳನ್ನು ಅಥವಾ ಕುದುರೆಗಳನ್ನು ಕಟ್ಟಿದಂತಹ ಗಾಡಿಯಲ್ಲಿ ನಾವು ಕುಳಿತರೆ ನಮ್ಮ ದಾರಿ ಸಲೀಸಾಗಿ ಹೋಗ್ತದೆ. ಹೌದಾ? ನಿರಾದಂಕವಾದಂತಹ ಪ್ರಯಾಣ ನಮಗೆ ಪ್ರಾಪ್ತವಾಗ್ತದೆ. ವೇಗವಾಗಿ ನಾವು ಹೋಗಬಹುದು. ಆದರೆ ದುರ್ಬಲವಾದಂತಹ ಕುದುರೆಗಳನ್ನು ಎತ್ತುಗಳನ್ನು ಕಟ್ಟಿದಂತಹ ಗಾಡಿಯಲ್ಲಿ ಕೂತ್ರೆ ನಮ್ಮ ಪ್ರಯಾಣಕ್ಕೆ ಆಗಾಗ ವಿಘ್ನ ಬರ್ತದೆ. ಅಂದ್ರೆ ನಾವು ಆಶ್ರಯಿಸಿದ್ದು ಯಾರನ್ನು ಅಂತ ಪ್ರಶ್ನೆ. ಆಶ್ರಯಿಸಿದಂತಹ ವಸ್ತು ಬಲಿಷ್ಠವಾಗಿದ್ದಿದ್ರೆ ನಮಗೂ ಒಂದು ಬಲ ಬರ್ತದೆ ಅಂತ ಹೇಳ್ಕೊಂಡು ತಾತ್ಪರ್ಯ. ನಾವು ಆಶ್ರಯಿಸಿರತಕ್ಕಂತಹ ಮತ ಯಾವುದಂತ ತಿಳಿಸಿದ್ದೀರಿ? ಐಕ್ಯವಾದ ಮತ. ಜೀವ ಬ್ರಹ್ಮೈಕ್ಯವನ್ನು ಬಲವಾಗಿ ಪ್ರತಿಪಾದಿಸಿರತಕ್ಕಂತಹ ನಮ್ಮ ಆಚಾರ್ಯರು ಅವರ ಮಾತಿನಲ್ಲಿ ಅತ್ಯಂತ ವಿಶ್ವಾಸವನ್ನಿಟ್ಟುಕೊಂಡು ಬಂದಿರತಕ್ಕಂತಹ ಪರಂಪರೆ ನಮ್ಮದು. ಎಂಥ ಪರಂಪರೆ ನಮ್ಮದು, ಏನು ಕತೆ! ಈ ಭಾರತ ದೇಶದಲ್ಲಿ ನೀವು ಎಲ್ಲೇ ಹೋಗಿ ನಮ್ಮ ಮತದ ಅನುಯಾಯಿಗಳು ನೀವು ಸಿಗ್ತಾರೆ. ಈ ರೀತಿಯಾದಂತಹ ವ್ಯಾಪ್ತಿ ಬೇರೆ ಯಾವುದಾದ್ರು ಮತಕ್ಕುಂಟ ಹೇಳಿ. ಇಡೀ ಭಾರತ ಖಂಡದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಪರ್ಯಂತವಾಗಿ ವ್ಯಾಪಿಸಿರತಕ್ಕಂತಹ ಮತ ನಮ್ಮದು. ಇಂತಹ ಬಲಿಷ್ಠವಾದಂತಹ ಮತವನ್ನು ಆಶ್ರಯಿಸಿದಾಗ ಕೀರ್ತಿ ಬರದೇ ಇರುವುದಕ್ಕೆ ಸಾಧ್ಯವೇ? ಹಾಗಾಗಿ ಬಲಿಷ್ಠವಾದಂತಹ ಗಾಡಿಯಲ್ಲಿ ಕೂತಿದ್ದೇವೆ. ಹಾಗಾಗಿ ನಮ್ಮ ಪ್ರಯಾಣ ವೇಗವಾಗಿ ಸಾಗ್ತಾ ಇದೆ, ಅಷ್ಟೇ ವಿಷಯ. ಹಾಗಾಗಿ ನಾವು ಬಂದಂತಹ ಮತದ ಮೇಲೆ ಬಲವಾದಂತಹ ಅಭಿಮಾನ ಇದೆ. ಆ ಅಭಿಮಾನಕ್ಕೆ ಕಾರಣ ಆ ಮತದಲ್ಲಿರ್ತಕ್ಕಂತಹ ಬಲ. ಯಾವ ಬಲ? ಜನಬಲ, ರಾಜಬಲ. ದೊಡ್ಡ ದೊಡ್ಡ ಚಕ್ರವರ್ತಿಗಳು ಸಹ ನಮ್ಮ ಮತದ ಗುರುಗಳ ಪಾದಾರವಿಂದಗಳಿಗೆ ಶರಣಾಗಿ ಕಪ್ಪ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾರೆ. ಈ ಕೀರ್ತಿ ಯಾರಿಗುಂಟು ಸ್ವಾಮಿ? ಹಾಗಾಗಿ ವಿಶೇಷವಾದಂತಹ ಜನಬಲ, ಧನಬಲ ಮತ್ತು ಚಕ್ರವರ್ತಿಗಳ ಆಶ್ರಯ ಇದು ನಮ್ಮ ಮತದ ಒಂದು ದೊಡ್ಡತನ ಅಂತ ಹೇಳುವ ವಿಚಾರ. ಹಾಗಾಗಿ
ನಮ್ಮ ಮತದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಉಂಟು. ಆದ್ರೆ ಈಗ ಹೆಮ್ಮೆ ಪಡುವುದಕ್ಕಿಂತಲೂ ಮುಂಚೆ ಮತ್ತೊಂದು ಭಾವನೆ ಮನಸ್ಸಿನಲ್ಲಿ ಪ್ರಕಟವಾಗ್ತಾ ಇದೆ. ಈ ಕಾಲದಲ್ಲಿ ನಮ್ಮ ವಿರುದ್ಧ ಕಂಡು ಬರುತ್ತಾ ಇರುವಂತಹ ಒಂದು ದಾಳಿ ಯಾವುದು ಬಂದಿರ? ನಮ್ಮ ಮತಕ್ಕೆ ಇಲ್ಲಿಯ ತನಕ ಬಲವಾದಂತಹ ಶತ್ರುಗಳು ಅಂತ ಹೇಳಿಕೊಂಡು ಕಾಣ ಸಿಕ್ಲಿಲ್ಲ. ಇದ್ರು ಬಂದಿದ್ರು. ಆದ್ರೆ ಈಗ ಬಂದಂತಹ ದಾಳಿ ಸಾಮಾನ್ಯವಾದದ್ದಲ್ಲ. ಯಾರೋ ಮಧ್ವಾಚಾರ್ಯರಂತೆ ಹಿಗ್ಗ ಮುಗ್ಗ ನಮ್ಮ ಮತವನ್ನು ದಾಳಿಗೊಳಪಡಿಸ್ತಾ ಇದ್ದಾರಲ್ಲಿ. ಹೋದಲ್ಲಿ ಪ್ರವಚನ ಮಾಡುವಲ್ಲೆಲ್ಲ ಸಹ ಈ ವಿಚಾರ ಬಂದು ಅವರು ಹೇಳದೇ ಇರುವುದಿಲ್ಲವಂತೆ. ಅಲ್ಲ ಸ್ವಾಮಿ, ನಾನು ಕೇಳುದು ತಲೆ ಗೊತ್ತಿ ಉಂಟು. ಹಾಗಂತ ಒಂದು ದೊಡ್ಡ ಪರ್ವತಕ್ಕೆ ಹೋಗಿ ತಲೆಯನ್ನು ಗುದ್ದಿದ್ರೆ ಹುಡಿಯಾಗುವುದು ಯಾವುದು? ಬೆಟ್ಟ ಹುಡಿ ಆಗ್ತದ? ಇಲ್ಲ, ತಲೆ ಹುಡಿ ಆಗುದಲ್ವಾ? ಇದು ಹಾಗೆ ಆಯ್ತು. ಆ ಜನರ ತಲೆ ಗಟ್ಟಿ ಇರಬಹುದು, ಮೈಕೈ ಗಟ್ಟಿ ಇರಬಹುದು, ಆದ್ರೆ ಪರ್ವತಕ್ಕೆ ಗುದ್ದಿದ್ರೆ ಏನಾದೀತು? ನಮ್ಮ ಮತ ಪರ್ವತದಂತೆ ಬಲಿಷ್ಠವಾಗಿರುವಂತದ್ದು. ಆದ್ರೆ ನಾನು ತಲೆಬಿಸಿ ಮಾಡ್ತಾ ಇರುವಂತದ್ದು ಮತ್ಯಾವ ವಿಷಯಕ್ಕಲ್ಲ. ನಮ್ಮವರೇ ನಮಗೆ ಶತ್ರುಗಳಾಗ್ತಾ ಇದ್ದಾರಲ್ಲ ಅಂತ ಹೇಳಿಕೊಂಡು ನನಗೊಂಚೂರು ಚಿಂತೆ ಉಂಟಾಗಿದೆ. ಮತ್ತೆಂತಲ್ಲ ಸ್ವಾಮಿ, ನಮ್ಮ ಮನೆಯಲ್ಲೇ ಒಂದು ಪ್ರಾಣಿ ಉಂಟಲ್ಲ, ಗೊತ್ತಿಲ್ವಾ? ನನ್ನ ತಮ್ಮ ಶಂಕರ ಪಂಡಿತ ಅಂತ ಹೇಳಿಕೊಂಡು ಅವನು ಮಾಡುವಂತಹ ಬಹಳ ಒಳ್ಳೆ ಜನ, ಇಲ್ಲ ಅಂತ ಹೇಳುವುದಿಲ್ಲ. ಒಳ್ಳೆ ಸಾತ್ವಿಕ ಪಂಡಿತ, ಕೈ ಶುದ್ಧ, ಬಾಯಿ ಶುದ್ಧ, ಮನಸ್ಸು ಶುದ್ಧ ಎಲ್ಲ ಹೌದು. ಆದ್ರೆ ಈಗ ಒಂದು ಅತ್ಯಂತ ಪಾಪಕರವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದ. ಮತ್ತೇನಲ್ಲ, ನಮ್ಮ ಸಿದ್ಧಾಂತವನ್ನು ನಖಶಿಖಾ ಅಂತ ವಿರೋಧ ಮಾಡುವಂತಹ ಆ ಮಧ್ವಾಚಾರ್ಯರ ಗ್ರಂಥ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಅವರು ಗ್ರಂಥವನ್ನು ರಚನೆ ಮಾಡಿ ಕೊಡುವುದು, ಇವನು ವಶಕ್ಕೊಪ್ಪಿಸುವುದು, ಇವ ತಗೊಂಡು ಬಂದು ನಮ್ಮ ಮನೆಯ ಆಟದ ಮೇಲೆ ಆ ಗ್ರಂಥಗಳನ್ನು ರಕ್ಷಣೆ ಮಾಡುವಂತಹ ಕಾರ್ಯ ಗ್ರಂಥ ಪಾಲಕ ಅಂತ. ಅಲ್ಲ ಕೇಳುದು ಸ್ವಾಮಿ, ಈ ಲೋಕದಲ್ಲಿ ಮಾಡೋದು ಬೇರೆ ಕೆಲಸವೇ ಇಲ್ಲ. ನಿಮ್ಮ ಹತ್ರ ಹೇಳಿದ್ರೆ ಮೇಳ ಕರ್ಕೊಂಡು ಹೋಗ್ತಿದ್ರಿ, ಹೌದಾ? ಎಲ್ಲ ಬಿಟ್ಟು ನಮ್ಮ ಸಿದ್ಧಾಂತದ ಬದ್ಧದ್ವೇಷಿ, ನಮ್ಮ ಎಲ್ಲ ಆಚಾರ್ಯರನ್ನು ವಿರೋಧಿಸುವಂತಹ ವ್ಯಕ್ತಿ ಬರೆದಂತಹ ಪುಸ್ತಕಗಳನ್ನು ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಏನಾದರೂ ಬುದ್ಧಿಶಕ್ತಿ ಉಂಟಾ ಜನಕ್ಕೆ? ಹಾಗಂತ ಹೇಳಿದ್ರೆ ನನಗೆ ಉಪದೇಶ ಕೊಡ್ತಾರೆ. ಸಣ್ಣ ಪ್ರಾಯ ಆಗಿದ್ದಿದ್ರೆ ಹಾಗಿದ್ದಿದ್ರೆ ಹಿಡಿದು 4 ಬಾರಿಸಿ ಓದಿರ್ಬೋದಾ? ಆದ್ರೆ ಈಗ ಬಾರಿಸ್ಲಿಕ್ಕೆ ಉಪಾಯ ಉಂಟೆ? ಒಂದು ವೇಳೆ ಕೊಟ್ಟರು ತಿರುಗಿಸಿ 4 ಕೊಡುವುದಿಲ್ವೇ? ಆ ಭಯ ನಮ್ಮದು. ಹಾಗಾಗಿ ಈಗ ಹೊಡೆಯುವ ಕಾಲ ಅಲ್ಲ, ಬುದ್ಧಿ ಮಾತು ಹೇಳಿದ್ರು ಕೇಳುವುದಿಲ್ಲ. ಏನ್ ಮಾಡುದು? ಕೆಲವೊಮ್ಮೆ ನಮಗೂ ಉಪದೇಶ ಕೊಡ್ತಾನೆ, ಈ ದಾರಿ ಸರಿಯಲ್ಲ ಅಂತ ಹೇಳಿಕೊಂಡು ಅವರದ್ದೇ ಆದಂತಹ ಕೆಲವು ಯುಕ್ತಿಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಅದನ್ನ ನಾವು ಏನ್ ಮಾಡೋದು ಗೊತ್ತುಂಟಾ? ಈ ಕಿವಿಯಿಂದ ಕೇಳುದು, ಇದೇ ಕಿವಿಯಿಂದ ಬಿಟ್ಟು. ಈಗ ನೋಡಿ, ವಿಚಾರ ಅಂತ ಹೇಳಿದ್ರೆ ನಿಮಗೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುದು ನಿಮ್ಗೆ ಗೊತ್ತು, ಹೌದಾ? ಆದ್ರೆ ಕಿವಿಯಿಂದ ಕೇಳಿದ್ದನ್ನ ಕಿವಿಯಿಂದಲೇ ಬಿಡ್ಲಿಕ್ಕೆ ಆಗ್ತದೆ ಅಂತ ಆದ್ರೆ ಅದು ಇಲ್ಲಿಂದ ಇಲ್ಲಿವರೆಗೆ ಹಾಕೊಡ್ಬೇಕು. ಅದು ಇಲ್ಲಿಂದ ಬರೋದ್ರೊಳಗೆ ಇಲ್ಲಿ ಹೊರ ಹೋಗಿ ಇಲ್ಲಿರುವಂತಹ ಆ ಒಂದು ಮಸ್ತಿಷ್ಕ ಅದನ್ನೆಲ್ಲ ಹಾಳು ಮಾಡುವಂತದ್ದು ಯಾಕೆ? ಸುಮ್ಮನೆ ಅದಕ್ಕೆ ಇಲ್ಲಿ ಕೇಳುದು, ಇಲ್ಲೇ ಬಿಟ್ಟು. ಅಷ್ಟು ಮಾತ್ರ ಅಲ್ಲ, ಯಾವ್ದು ಬ್ಯಾಡದಿದ್ದ ವಸ್ತು ಅಂತ ಉಂಟು ಅದನ್ನ ಕ್ಲುಪ್ತವಾದಂತಹ ಸಮಯದಲ್ಲಿ ಕ್ಲುಪ್ತವಾದಂತಹ ಸ್ಥಳದಲ್ಲಿ ಹೊರಗಡೆ ಬಿಟ್ಬಿಟ್ಟೆ. ಅದು ಒಳಗಿರಬಾರ್ದು. ದೇಹಕ್ಕೆ ಮನಸ್ಸಿಗೆ ಬಾಧೆ ಆಗುವಂತದ್ದನ್ನು ಒಳಗಿಟ್ಕೊಳ್ಬಾರ್ದು. ಹಾಗಾಗಿ ನಾನು ಅವ್ರು ಹೇಳುವಂತಹ ವಿಷಯಗಳನ್ನ ತಲೆಗೆ ಹಾಕೊಳ್ಳುವುದಿಲ್ಲ.
ಈಗ ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ನಾನು ಮೊದಲು ಉಪೇಕ್ಷೆ ಮಾಡಿದ್ದೆ, ಯಾರೋ ಹರಿಕತೆ ಅವರು ಅಂತ ಲೆಕ್ಕ ಹಾಕಿದ್ದೆ. ಆದ್ರೆ ಇದು ಬರ್ತಾ 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 ನಮ್ಮ ಹುಡುಕ್ಯ ಬಂತಲ್ವಾ, ನಮ್ಮ ಮತವೇ ಸರಿ